ಕುಂದಾಪುರದ ಹಳ್ಳಿಯಲ್ಲಿ ಒಂದು ಸಮುದ್ರದ ತೀರ. 31ನೇ ಡಿಸೆಂಬರ್ 2009. ನಿರ್ಮಲ್ ಪೂಜಾರಿ ಮತ್ತು ಅವನ ಬೆಸ್ಟ್ ಫ್ರೆಂಡ್ ಗೌರವ್ ಭಟ್ ಇಲ್ಲೇ ಕೂತಿದ್ರು. ಇಬ್ಬರು ಮಧ್ಯ ಭೂಮಿ ಆಕಾಶದಷ್ಟು ವ್ಯತ್ಯಾಸ. ಒಂದು ಕಡೆ ಗೌರವ್, ಇಡೀ ಸ್ಕೂಲಿಗೆ ಟಾಪರ್. ಇಲ್ಲಿ ನೋಡಿ, ಆಟ ಆಡಕ್ಕೆ ಹೋಗಾಗ್ಲೂ ಟ್ರ್ಯಾಕ್ ಪ್ಯಾಂಟು, ಸ್ಪೋರ್ಟ್ಸ್ ಶೂಸು, ನೀಟಾಗಿ ಟಕಿನ್ ಮಾಡಿರೋ ಟಿ ಶರ್ಟು, ಹಣೆ ಮೇಲೆ ವಿಭೂತಿ ಮತ್ತು ಒಂದೊಂದು ಕೂದಲು ಬಾಚಿರೋ ಟಿಪ್ ಟಾಪ್ ಹೇರ್ ಸ್ಟೈಲ್. ಇನ್ನೊಂದು ಕಡೆ ನಿರ್ಮಲ್, ಯಾವತ್ತೂ ಅವನದೇ ಜಗತ್ತಲ್ಲಿರೋನು. ಕ್ರಿಸ್ಮಸ್ ರಜೆ ಶುರುವಾದಾಗಿಂದ ಒಂದು ಹೊತ್ತು ಮನೇಲಿರಲಿಲ್ಲ. ಗೌರವ್ನ ಹೇಳ್ಕೊಂಡು ಹೋಗಿ ಪಕ್ಕದ ಮನೆಯಿಂದ ಪೇಳೆ ಹಣ್ಣು ತೆಗಿಯೋದು, ಪೇಳೆಕ್ಕಿಂತ ಜಾಸ್ತಿ ಅವ್ರ ಬೈಗಳು ತಿನ್ನೋದು, ತೋಡಲ್ಲಿ ಮೀನು ಹಿಡಿಯೋದು, ಕೆರೆ ಮೇಲೆ ಕಲ್ಲು ಹಾರಿಸೋದು, ಗದ್ದೆಯಿಂದ ಹಕ್ಕಿ ಓಡಿಸೋದು, ಇದೇ ಥರದ ಯಾವುದಾದ್ರೂ ಕಾರ್ಯಕ್ರಮಗಳು ನಡೀತಾನೇ ಇತ್ತು. ಆದರೆ ಅವತ್ತು ಹೆಡ್ ಮಿಸ್ ಸ್ಕೂಲಿಗೆ ಕರೆದು ನಿಮ್ಮ ಮಗ ಮುಂದಿನ ಎಕ್ಸಾಮ್ ಪಾಸ್ ಆಗೋದು ಕಷ್ಟ ಅಂದಿದ್ದಕ್ಕೆ ನಿರ್ಮಲಿದಪ್ಪ ಅವನಿಗೆ ಸರಿಯಾಗಿ ಬೈದರು. ಸಂಜೆ ಗೌರವ್ ಅವನಿಗೆ ಅವ್ರದ್ದು ಫೇವ್ರೆಟ್ ಬಾಲ್ ಐಸ್ ಕ್ರೀಮ್ ಕೊಟ್ಟಾದ್ಮೇಲೆ ಎಲ್ಲ ಮರೆತು ಅವ್ರದ್ದು ನ್ಯೂ ಇಯರ್ ಪಾರ್ಟಿ ಶುರು ಮಾಡಿದ್ರು. ಅವ್ರಿಗಿಷ್ಟ ಆಗೋಂಗೆ ನೀರಾಗಿರೋ ಬಾಲ್ ಐಸ್ ಕ್ರೀಮ್ ತಿಂದು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಸಮುದ್ರದಲ್ಲಿ ಆಡೋಕ್ಕೆ ಹೇಳಿದ್ರು. ಆಕಾಶ ಮತ್ತು ಭೂಮಿ ಒಂದಾಗ ಹರಿತರೇಖೆ ಥರ ಇದ್ದ ಇವರ ಗೆಳೆತನದಲ್ಲಿ ಒಂದೊಂದು ಕ್ಷಣಗಳು ಅಂಥವಿಲ್ಲದ. ಆದರೆ ಅಂಥದ್ದೇ ಒಂದು ಕ್ಷಣದಲ್ಲಿ ಒಂದು ದೊಡ್ಡ ಅಲೆ ಬಂದಾಗ ಎಲ್ಲ ಕತ್ಲಾಯಿತು.